ಫ್ರೆಂಡ್ಸ್, ಇವಾಗ ನಾವು ಕಾರ್ನ ಯಾವ ರೀತಿ ಕಲಿಯೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ನನಗೆ ಸ್ಟೇರಿಂಗ್ ಕೆಳಗಡೆ ಬಂದರೆ ಫಸ್ಟ್ ಬಂದುಬಿಟ್ಟು ನಿಮಗೆ ಈ ರೀತಿ ಇರುತ್ತೆ. ಇದು ಬಂದುಬಿಟ್ಟು ನಿಮ್ಮ ಕಾಲಿನಲ್ಲಿ ಯೂಸ್ ಮಾಡಬೇಕಾಗತ್ತೆ. ಇದು ಬಂದುಬಿಟ್ಟು ಆಕ್ಸಲೇಟರ್ ಅಂತ ಕರೀತಾರೆ. ಅಂದರೆ ಆಕ್ಸಲೇಟರ್ ಅಂದರೆ ಎ ಅಂತ ತಿಳ್ಕೊಳ್ಳಿ. ಇದು ಬಂದುಬಿಟ್ಟು ಬ್ರೇಕ್ ಬಿ ಅಂತ ತಿಳ್ಕೊಳ್ಳಿ. ಇದು ಬಂದುಬಿಟ್ಟು ಕ್ಲಚ್ ಸಿ ಅಂತ ತಿಳ್ಕೊಳ್ಳಿ. ಅಂದರೆ ಇದು ಎ, ಇದು ಬಿ, ಇದು ಸಿ. ಎ ಫಾರ್ ಆಕ್ಸಲೇಟರ್, ಬಿ ಫಾರ್ ಬ್ರೇಕ್, ಸಿ ಫಾರ್ ಕ್ಲಚ್. ಈ ರೀತಿ ನಿಮಗೆ ಬರುತ್ತೆ. ಇದನ್ನು ನೀವು ಫಸ್ಟು ಯಾವ ರೀತಿ ಆಪರೇಟ್ ಮಾಡಬೇಕು ಅಂದರೆ, ನೀವು ಲೆಫ್ಟ್ ಲೆಗ್ನ ಇದ್ರ ಮೇಲೆ ಇಕ್ತೀರಾ. ಅಂದರೆ ಲೆಫ್ಟಲ್ಲಿ ನೀವು ಬರೀ ಕ್ಲಚ್ ಮಾತ್ರ ಯೂಸ್ ಮಾಡ್ತೀರಾ. ಅದಾದ ನಂತರ ಈಗ ನೀವು ನೋಡ್ಬೋದು, ಕ್ಲಚ್ ಈ ರೀತಿ ಪ್ರೆಸ್ ಆಗುತ್ತೆ, ಒಳಗಡೆವರೆಗೂ ಹೋಗುತ್ತೆ. ಇದು ಕ್ಲಚ್. ಈ ರೀತಿ ಕ್ಲಚ್ನ ನೀವು ಯೂಸ್ ಮಾಡ್ತೀರಾ. ನೆಕ್ಸ್ಟು ಬ್ರೇಕ್. ಇದು ಬಂದು ಬ್ರೇಕು. ಇದು ಬಂದುಬಿಟ್ಟು ಆಕ್ಸಲೇಟರ್. ಅಂದರೆ ನೀವು ಯಾವಾಗಲೂ ಈ ರೀತಿ ಕಾಲನ್ನ ಇಟ್ಟಿರ್ತೀರ. ಒಂದು ಬಂದು ಕ್ಲಚ್ನಲ್ಲಿ ಇಟ್ಟಿರ್ತೀರ, ಇನ್ನೊಂದು ಬಂದುಬಿಟ್ಟು ನೀವು ಬ್ರೇಕ್ನಲ್ಲಿ ಇಟ್ಟಿರ್ತೀರ. ಸೊ ನೀವು ಕಂಟ್ರೋಲ್ ಮಾಡಬೇಕಂದ್ರೆ, ಈಗ ಆಕ್ಸಲೇಟರ್ ಬೇಕಂದ್ರೆ ಇದರಲ್ಲಿ ಕಂಟ್ರೋಲ್ ಮಾಡ್ತೀರಾ. ಇದರಲ್ಲಿ ಕಂಟ್ರೋಲ್ ಮಾಡಿಬಿಟ್ಟು ನೆಕ್ಸ್ಟ್ ಇದರಲ್ಲಿ. ಸೊ ಹಿಂಗೆ ಮಾಡಿಬಿಟ್ಟು ಈ ಥರ ಶಿಫ್ಟಿಂಗ್. ಅಂದರೆ ಇದೆರಡಕ್ಕೂ ನೀವು ರೈಟ್ ಲೆಗ್ ಯೂಸ್ ಮಾಡ್ತೀರಾ. ಆಕ್ಸಲೇಟರ್ ಕೊಡೋದಕ್ಕೂ ರೈಟು, ಬ್ರೇಕ್ ಹಿಡಿಯೋದಕ್ಕೂ ರೈಟ್ ಲೆಗ್ ಯೂಸ್ ಮಾಡ್ತೀರಾ. ಕ್ಲಚ್ಗೆ ಮಾತ್ರ ನೀವು ಲೆಫ್ಟ್ ಲೆಗ್ನ ಯೂಸ್ ಮಾಡ್ತೀರಾ. ಸೊ ಈ ರೀತಿ ನೀವು ಯೂಸ್ ಮಾಡಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇವಾಗ ನಾವು ಬ್ರೇಕ್ ಸೈಡ್ ಹೋಗೋಣ, ಗೇರ್ ಸೈಡ್ ಹೋಗೋಣ. ಗೇರ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಈ ರೀತಿ ಇದೆ. ಅಂದರೆ 1 2 3 4 5 ಮತ್ತು ಆರ್ ಅಂದರೆ ರಿವರ್ಸ್ ಗೇರ್. ಅಂದರೆ ನಿಮಗೆ ಇಲ್ಲಿ 5 ಗೇರ್ಸ್ ಇದೆ, ಪ್ಲಸ್ ರಿವರ್ಸ್ ಗೇರ್ ಸಹ ಇದೆ. ಸೊ ಈಗ ನೀವು ಗೇರ್ ಹಾಕಬೇಕು ಅಂದರೆ ಹೆಂಗೆ ಅಂತ ನಾನೀಗ ತೋರಿಸ್ಕೊಡ್ತಾ ಇದ್ದೇನೆ. ಈಗ ನಾರ್ಮಲಾಗಿ ನೀವು ಬೈಕ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀರೋ ಆ ರೀತಿ. ಸೊ ಕೈನ ಬಂದು ಈ ರೀತಿ ಇಟ್ಕೊಬೇಕಾಗತ್ತೆ ನೀವು ಈ ಥರ. ಫಸ್ಟ್ ಕ್ಲಚ್ ಇದೆ, ನೀವು ನೋಡ್ಕೊಬೋದು. ನಾನೀಗ ಸೀಟ್ ಸ್ವಲ್ಪ ಹಿಂದೆ ಹಾಕ್ಕೊಂಡಿದ್ದೇನೆ. ಸೊ ಈಗ ಸ್ಟೇರಿಂಗ್ನ ಬಂದು ಈ ರೀತಿ ಇದೆ. ಸೊ ಈಗ ನಿಮಗೆ ಯಾವ ಸೈಜ್ ಕಂಫರ್ಟಬಲ್ ಇದೆಯೋ ಆ ಸೈಜ್ನಲ್ಲಿ ನೀವು ಕಂಫರ್ಟಬಲ್ ಆಗಬೇಕು. ನೋಡಿ, ಈಗ ನನ್ನ ಸೀಟ್ನಲ್ಲಿದ್ದೀನಿ. ಸೀಟ್ನಲ್ಲಿ ನಿಮಗೆ ಕೆಳಗಡೆ ನೋಡಿದಾಗ ನಿಮಗೆ ಒಂಥರ ಇರುತ್ತೆ, ಈ ಥರ ಆ್ಯಂಗಲ್ ಇದೆ ನೋಡಿ, ಈ ಥರ ನೋಡಿ, ಈಗ ಪ್ರೆಸ್ ಆಗುತ್ತೆ. ಅಂದರೆ ಈಗ ನಾನು ನೋಡಿ ಸೀಟ್ ಹಿಂಗಿದೆ, ಸೀಟ್ ಹಂಗೆ ಮುಂದೆ ಬರುತ್ತೆ. ಸೊ ನಿಮಗೆ ಕಂಫರ್ಟಬಲ್ ನೋಡಬೇಕಾಗತ್ತೆ. ನಿಮ್ಮ ಕಾಲು ಹಿಡಿಸುತ್ತಾ ನೋಡಿ, ಈ ಥರ. ಇನ್ನೂ ನನಗೆ ಹಿಡಿಸ್ತಾ ಇಲ್ಲ. ಸೊ ನೀವು ಮತ್ತೆ ಕಂಫರ್ಟಬಲ್ ಮಾಡಿಕೊಂಡು ಈ ಥರ ಮುಂದೆ ಬರ್ತೀರಾ. ಸೊ ಈ ರೀತಿ ಬಂದಾಗ ನಿಮಗೆ ಈ ರೀತಿ ಆಗುತ್ತೆ. ಸೊ ಇವಾಗ ನೀವು ಕಂಫರ್ಟಬಲ್. ಸೊ ಇವಾಗ ಫುಲ್ ಕಂಫರ್ಟಬಲ್ ಇದೆ ನನಗೆ. ಅಂದರೆ ಕ್ಲಚ್ ಇದೆ, ಬ್ರೇಕ್ ಇದೆ, ಮತ್ತು ಇದು ಇದೆ. ಸೊ ಇವಾಗ ಗೇರ್ ಯಾವ ರೀತಿ ಹಾಕ್ತೀರಾ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಸೊ ನೀವು ಗೇರ್ ಹಾಕಬೇಕು ಅಂದರೆ ಈಗ ಬಂದು ಕ್ಲಚ್ ಇದೆ ನೋಡಿ, ಫುಲ್ ಕ್ಲಚ್ ನಾವು ಬಂದು ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ನೀವು ಫುಲ್ ಪ್ರೆಸ್ ಮಾಡಬೇಕು ಈ ಥರ. ಗೊತ್ತಾಗ್ತೈತೆ ಅಲ್ವಾ? ನೀವು ಫುಲ್ ಪ್ರೆಸ್ ಮಾಡಬೇಕು ಈ ರೀತಿ. ಅಂದರೆ ನಾರ್ಮಲಾಗಿ ಈ ಥರ ಇರುತ್ತೆ. ನಿಮಗೆ ಬೇಕಾ ಫುಲ್ ಈ ಥರ ಪ್ರೆಸ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಬೋದು ಗೇರ್ ಇದೆ. ಅಂದರೆ ನೀವು ನೋಡ್ಬೋದು ಲೆಫ್ಟ್ ಲೆಗ್ಗು ಮತ್ತು ಗೇರ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಿದೆ. ನೀವು ಗೇರ್ನ ಚೇಂಜ್ ಮಾಡಬೇಕಂದ್ರೆ ಫುಲ್ ಈ ಥರ ಪ್ರೆಸ್ ಮಾಡಿದ ನಂತರ ಇದು ಬಂದುಬಿಟ್ಟು ಈ ಥರ ನಿಮಗೆ ನೀವು ನೋಡ್ಕೊಬೋದು 1 2 3 4 5 ಮತ್ತು 6 ಅಂತ ಇದೆ. ಸೊ ಇಲ್ಲಿ ಏನಂದರೆ ನೀವು ಇಲ್ಲಿ ನೋಡ್ಕೊಬೋದು. ನಾನು ಫಸ್ಟ್ ಈ ಥರ ತೋರಿಸ್ತೀನಿ ಸ್ಮೂತಾಗಿ ನೋಡಿ. ಈ ಥರ ಲೆಫ್ಟ್ ಇದೆ, ಸೆಂಟರ್ ಇದೆ ಮತ್ತು ರೈಟ್. ಈ ಥರ 3 ಭಾಗ ಆಗಿ ತಿರ್ಗುತ್ತೆ. ಅಂದರೆ ನಾನು ಕ್ಲಚ್ ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಈಗ ನೀವು ಕ್ಲಚ್ ಬಿಟ್ಬಿಟ್ಟು ತಿರ್ಗ್ಸಕ್ಕೆ ಹೋದರೆ ತಿರ್ಗ್ಸೋಕ್ಕಾಗಲ್ಲ. ಇದು ನಾನು ಫುಲ್ ಕ್ಲಚ್ನ ಪ್ರೆಸ್ ಮಾಡ್ತೀನಿ. ಸೊ ಈಗ ಲೆಫ್ಟ್ ಮಾಡಿ ಹಿಂಗಂದರೆ ಫಸ್ಟ್ ಗೊತ್ತಾಗ್ತಾಯಿದೆ ಅಲ್ವಾ? ಅದೇ ನೀವು ಹಿಂಗಂದರೆ ನ್ಯೂಟ್ರಲ್, ಮತ್ತು ಹಿಂಗಂದರೆ ಸೆಕೆಂಡ್, ಮತ್ತು ಹಿಂಗಂದರೆ ನ್ಯೂಟ್ರಲ್. ಅಂದರೆ ಸೆಂಟ್ರಲ್ ನಿಮ್ಗೆ ಎಲ್ಲೇ ಬರಲಿ ನ್ಯೂಟ್ರಲ್. ಇದೆಲ್ಲ ನ್ಯೂಟ್ರಲ್, ಇದು ನ್ಯೂಟ್ರಲ್, ಇದು ನ್ಯೂಟ್ರಲ್, ಇದು ನ್ಯೂಟ್ರಲ್. ನ್ಯೂಟ್ರಲ್ ಅಂದರೆ ಯಾವುದೇ ಗೇರ್ನಲ್ಲಿ ಇರೋದಿಲ್ಲ ವೆಹಿಕಲ್ಲು. ಸೊ ಇವಾಗ ನೀವು ಥರ್ಡ್ ಗೇರ್ ಹಾಕಬೇಕು ಅಂದರೆ ನನಗೆ ನೀವು ಫಸ್ಟು ಸೆಕೆಂಡ್ ಗೊತ್ತಾಯಿತು. ಅಂದರೆ ಈಗ ನಿಮಗೆ ಸೆಂಟ್ರಲ್ಲಿದೆ, ಅಂದರೆ ಇಲ್ಲಿದೆ, ಸೆಂಟರ್ ಪೊಸಿಷನಲ್ಲಿದೆ. ಸೊ ಹಿಂಗೆ ಮಾಡಿಬಿಟ್ಟು ನೀವು ಹಿಂಗೆ ಹಾಕ್ರೆ ಫಸ್ಟ್ ಗೇರ್, ಅದೇ ಹಿಂಗೆ ಇಕ್ಬಿಟ್ಟು ಹಿಂಗಂದರೆ ಸೆಕೆಂಡ್ ಗೇರ್.
ಸೊ ನೀವು ಥರ್ಡ್ ಗೇರ್ಗೆ ಹೋಗಬೇಕು ಅಂದರೆ, ಈಗ ಫಸ್ಟ್ ಗೇರ್ ಹೇಳಿತ್ತು, ಥರ್ಡ್ ಗೇರ್ಗೆ ಹೋಗ್ಬೇಕಂದ್ರೆ ಜಸ್ಟ್ ಇಲ್ಲಿ ನೋಡಿ ಇದೇ ಪೊಸಿಷನ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬನ್ನಿ, ಹಿಂಗೆ ಸೆಂಟರ್ಗೆ ಬಂದುಬಿಟ್ಟು ಹಿಂಗೆ ಮೇಲೆ ಹೋಗಿ. ಸೊ ನಾನೀಗ ಹಿಂಗೆ ಬರ್ತೀನಿ, ಸೆಂಟರ್ಗೆ ಬಂದುಬಿಟ್ಟು ಹಿಂಗೆ ಹೋಗ್ತೀನಿ. ಸೊ ಥರ್ಡ್ ಗೇರ್ಗೆ ಹೋಯ್ತು ವೆಹಿಕಲ್. ಸೊ ಅದಾದಮೇಲೆ ಫೋರ್ತ್ ಗೇರ್ ಬೇಕಂದರೆ ಜಸ್ಟ್ ಹಂಗೆ ರಿವರ್ಸ್, ಫೋರ್ತ್ ಗೇರ್ಗೆ ಹೋಯ್ತು. ನಿಮಗೆ ಫಿಫ್ತ್ ಬೇಕು ಅಂದರೆ ಜಸ್ಟ್ ಮತ್ತೆ ಸೇಮ್ ಪೊಸಿಷನ್ ಫುಲ್ ರೈಟ್. ಅದಕ್ಕೆ ಸೆಂಟ್ರಲ್ ಇದ್ದಾಗ ನೀವು ಥರ್ಡು ಮತ್ತು ನ್ಯೂಟ್ರಲ್ ಫೋರ್ತ್ ಆಗ್ತಾಯಿದ್ದೀರಾ. ಅದೇ ನಿಮಗೆ ಫಿಫ್ತ್ ಗೇರ್ ಬೇಕಂದರೆ ಫುಲ್ ರೈಟ್ ಫಿಫ್ತ್, ಈ ಥರ. ಮತ್ತು ನಿಮಗೆ ರಿವರ್ಸ್ ಬೇಕು ಅಂದರೆ ಸೇಮ್ ಪೊಸಿಷನ್ ನ್ಯೂಟ್ರಲ್, ಈ ಥರ ರಿವರ್ಸ್. ಸೊ ಈ ರೀತಿ ಆಗ್ತಾಯಿದೆ ಅಂದರೆ ಗೊತ್ತಾಗ್ತಾಯಿದ್ದಿಲ್ಲ. ನಿಮಗೆ ಫಸ್ಟ್ ಬೇಕಂದರೆ ಹಳೆ ಗಾಡಿ ಆಗಿದ್ರೆ ನೀವು ಜೋರಿಗೆ ಪುಷ್ ಮಾಡಬೇಕಾಗುತ್ತೆ. ಇದು ತುಂಬ ಸ್ಮೂತ್ ಇದೆ, ಹಿಂಗಂದರೆ ಬರ್ತಾಯಿದೆ. ನೀವು ಹಳೆ ವೆಹಿಕಲ್ ಆದರೆ ತುಂಬ ಜೋರಿಗೆ ಈ ಥರ ಪುಷ್ ಮಾಡಿ ಫಸ್ಟ್, ಸೆಕೆಂಡ್, ಥರ್ಡ್ ಬೇಕು ಅಂದರೆ ಥರ್ಡ್, ಫೋರ್ತ್ ಬೇಕಂದರೆ ಫೋರ್ತ್ ಮತ್ತು ನ್ಯೂಟ್ರಲ್, ಫಿಫ್ತ್ ಬೇಕಂದರೆ ಮತ್ತೆ ರೈಟ್ ಪುಷ್ ಮಾಡಬೇಕು. ನೀವು ಹಿಂಗೆ ಪುಷ್ ಮಾಡಬೇಕಾದ್ರೆ ಹಳೆ ವೆಹಿಕಲ್ ಆದರೆ ಈ ಥರ ಪುಷ್ ಮಾಡಿ ಫಿಫ್ತ್, ಮತ್ತು ರಿವರ್ಸ್ ಬೇಕಂದರೆ ಹೀಗೆ ರಿವರ್ಸ್. ಓಕೆ, ಈ ಥರ ನೀವು ಮಾಡ್ಕೊಬೋದು. ಸೊ ಎಲ್ಲೇ ಇದ್ರೂ ನ್ಯೂಟ್ರಲ್ ಇದು ಸೆಂಟ್ರಲ್ ಇದ್ದರೆ ಈ ಥರ ಸೆಂಟ್ರಲ್ ಇತ್ತು ಅಂದರೆ ನ್ಯೂಟ್ರಲ್ ಆಗುತ್ತೆ. ಸೊ ಈ ಥರ ಇದೆ ಫ್ರೆಂಡ್. ಸೊ ನಿಮಗೆ ಯಾವ ರೀತಿ ಹಾಕ್ಬೋದು ಅಂತ ಗೊತ್ತಾಗಿದೆ. ಸೊ ಈಗ ನಾನು ನೋಡಿ ಕ್ಲಚ್ ಬಿಡ್ತಾ ಇದ್ದೀನಿ, ಅಂದರೆ ನೋಡಿ ಕ್ಲಚ್ ಬಿಟ್ಬಿಟ್ಟೆ, ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಲೆಗ್ಗಲ್ಲಿ ಕ್ಲಚ್ ಬಿಟ್ಬಿಟ್ಟೆ. ಸೊ ಬಿಟ್ಟಾಗ ನೀವು ಇದನ್ನು ಮೂವ್ ಮಾಡೋಕ್ಕಾಗೋದಿಲ್ಲ. ಗೇರ್ನ ನೀವು ಹಾಕ್ಬೇಕು ಅಂದರೆ ಕ್ಲಚ್ ಫುಲ್ಲು ಈ ರೀತಿ ಇಟ್ಕೊಂಡ್ಬಿಟ್ಟೆ ನೀವು ಮೂವ್ ಮಾಡೋಕ್ಕೆ ಆಗೋದು. ಸೊ ಫಸ್ಟ್ ಪೊಸಿಷನ್ ಬಂದುಬಿಟ್ಟು ನೀವು ಟ್ರೈನಿಂಗ್ ಮಾಡಬೇಕಂದ್ರೆ ಫಸ್ಟು ಮತ್ತು ಸೆಕೆಂಡ್ ಗೇರಲ್ಲೇ ಕಲಿಬೇಕಾಗತ್ತೆ. ಅದಾದ ನಂತರ ನೀವು ಅದೇ ಈ ರೀತಿ ಯೂಸ್ ಮಾಡಬೇಕಾಗತ್ತೆ. ಅಂದರೆ ನಿಮಗೆ ಕ್ಲಚ್ ಇದೆ, ಬ್ರೇಕ್ ಇದೆ ಮತ್ತು ಆಕ್ಸಿಲೇಟರ್ ಇದೆ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಸ್ಟೇರಿಂಗ್ ಬರ್ತಾಯಿದ್ದೀನಿ. ಸ್ಟೇರಿಂಗು ನಿಮಗೆ ಈ ಥರ ಇರುತ್ತೆ. ಸೊ ಇಲ್ಲಿ ನೀವು ಕೀ ಇರುತ್ತೆ, ಅಂದರೆ ಕೆಲವೊಂದು ವೆಹಿಕಲ್ಗೆ ಕೀಸ್ ಇರುತ್ತೆ, ಕೆಲವೊಂದಕ್ಕೆ ಇರೋದಿಲ್ಲ. ಸೊ ಈಗ ನಂದು ಬಂದುಬಿಟ್ಟು ಇಂಜಿನ್ ಸ್ಟಾಪ್ ಅಂದರೆ ನನಗೆ ವೆಹಿಕಲ್ಗೆ ಕೀ ಇಲ್ಲ, ಜಸ್ಟ್ ಇಂಜಿನ್ ಸ್ಟಾಪ್ ಮತ್ತು ಸ್ಟಾರ್ಟ್ ಇದೆ ಆಪ್ಷನು. ಸೊ ಇವಾಗ ಏನು ಮಾಡಬೇಕು ಆ ಥರ ಆದರೆ ನೀವು ಕ್ಲಚ್ನ ಫುಲ್ ಪ್ರೆಸ್ ಮಾಡಬೇಕಾಗತ್ತೆ. ಕ್ಲಚ್ನ ಫುಲ್ ಪ್ರೆಸ್ ಮಾಡಿದ್ರೆ ಬ್ರೇಕ್ನ ಪ್ರೆಸ್ ಮಾಡಬೇಕಾಗತ್ತೆ. ಆಗ ಇಲ್ಲಿ ನೋಡ್ಕೊಬೋದು ನೀವು ಪುಷ್ ಟು ಸ್ಟಾರ್ಟ್ ವೆಹಿಕಲ್ ಅಂತ ಆಪ್ಷನ್ ಇದೆ ನಿಮಗೆ. ಸೊ ಈ ರೀತಿ ಆಗಿದ ತಕ್ಷಣ ನಾನು ಇಲ್ಲಿ ಬಟನ್ ಇದೆ ನನಗೆ ಸ್ಟಾರ್ಟ್ ಮತ್ತು ಸ್ಟಾಪ್, ಈ ರೀತಿ ಬಟನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ವೆಹಿಕಲ್ ಬಂದು ನೀವು ನೋಡ್ಬೋದು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ ತಕ್ಷಣ ನಾನು ಈ ರೀತಿ ಕ್ಲಚ್ ಬಿಡ್ತಾ ಇದ್ದೀನಿ. ಬ್ರೇಕ್ನಲ್ಲಿ ನಾನು ಕಾಲಿಕ್ಕಿದ್ದೇನೆ. ಬ್ರೇಕು ಆಕ್ಸಲೇಟ್ರ್ ಬಂದುಬಿಟ್ಟು ನೀವು ಇದರಲ್ಲಿ ಯೂಸ್ ಮಾಡ್ತೀರ. ಈಗ ವೆಹಿಕಲ್ನ ನೀವು ಇಲ್ಲಿ ರೊಟೇಷನ್ನು